ಜೈ ಹಿಂದ್ ಎಲ್ಲರಿಗೂ ಕೂಡ. ಇಲ್ಲಿ ನೋಡ್ಕೊಳ್ಬೋದು, ಇವತ್ತಿನ ದಿನ ನಾವು ಡೆಮೋ ರ್ಯಾಲಿಯನ್ನು ಕಂಡಕ್ಟನ್ನು ಮಾಡಿದ್ವಿ. ಸೊ ಸಂಡೇ ದಿನ 18/5/2025 ನಮ್ಮ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಅಗ್ನಿವೀರ ಆಯಿತು, ನೇವಿ, ಏರ್ ಫೋರ್ಸ್, ಅದೇ ಥರನಾಗಿ BSF, CRPF, ITBP, ಅಸ್ಸಾಂ ರೈಫಲ್ಸು, ಇನ್ನು ಉಳಿದಿರತಕ್ಕಂಥ CISF, ಕಾನ್ಸ್ಟೇಬಲ್ ಡ್ರೆಡ್ಸ್ಮನ್ನು, ಅದೇ ಥರನಾಗಿ ವುಮನ್ ಮಿಲಿಟರಿ ಪೊಲೀಸ್ ಮಹಿಳೆಯರಿಗೆ ಕೂಡ ನಾವು ಫಿಸಿಕಲನ್ನು ಇಲ್ಲಿ ನೋಡ್ಕೋಬೋದು 1600 ಮೀಟರ್ ರನ್ನಿಂಗನ್ನು ಬಿಟ್ಟಿದ್ವಿ. ಯಾವ್ದಾದ್ರು ಅಡ್ಮಿಷನನ್ನು ಮಾಡ್ಕೊಳ್ಳೋರಿದ್ರೆ, ಸೊ ಯಾರಾದರೂ ಬೆಸ್ಟ್ ಕೋಚಿಂಗನ್ನು ಸರ್ಚ್ ಮಾಡ್ತಾಯಿದ್ರಿ ಅಂದರೆ ನಮ್ಮದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ಡಿಸ್ಟಿಕ್ ಸ್ಟೇಡಿಯಂ ಹತ್ತಿರ, ಸೊ 31ನೇ ಸೆಕ್ಟರ್ನಲ್ಲಿ ನಮ್ಮ ಅಕಾಡೆಮಿ ಕೂಡ ಇರೋದು. ನೀವು ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ ತಯಾರಿಯನ್ನು ಮಾಡ್ತಾಯಿದ್ರಿಪ್ಪ ಅಂತಂದರೆ ಫಿಸಿಕಲ್ ಟ್ರೈನಿಂಗ್ ಆಯಿತು, ಎಕ್ಸಾಮ್ ತರಬೇತಿ ಆಯಿತು, ಮೆಡಿಕಲ್ಲು, ಪ್ರತಿಯೊಂದು ಟೆಸ್ಟನ್ನು ನಾವು ವೀಕ್ಲಿ ಕಂಡಕ್ಟನ್ನು ಮಾಡ್ತಾಯಿರ್ತೀವಿ. ಸೊ ಎಲ್ಲ ನಮ್ಮ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದೊಂದು ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಕೇಶಿಂದ ಸೊ ಈ ರ್ಯಾಲಿಯನ್ನು ಕಂಡಕ್ಟನ್ನು ಮಾಡ್ತಾಯಿರ್ತೀವಿ. ಶಬಾಷ್, ಗುಡ್ ಗುಡ್ ಗುಡ್, ಸ್ಪೀಡು ಸ್ಪೀಡು, ಗುಡ್, ಶಬಾಷ್, ಬಿಡು. ಗುಡ್, ಶಬಾಷ್, ಬಿಡು, ಓಡು ಓಡು ಓಡು. ಶಬಾಷ್ ಶಬಾಷ್, ಓಡು 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 ಓಡು, ಸ್ಪೀಡ್, ಗುಡ್ ಗುಡ್, ಶಬಾಷ್, ಫಸ್ಟ್ ನಂಬರ್, ಗುಡ್ ಗುಡ್, ಓಡು, ಶಬಾಷ್, ಬಹುತ್ ಬಢಿಯಾ, ಶಬಾಷ್, ಗುಡ್, ಥರ್ಡ್ ರೌಂಡ್, ಗುಡ್, ಶಬಾಷ್, ಓಡು 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 ಓಡು, ಶಬಾಷ್, ಕಿಚ್, ಲಂಬಾ ಕದಂ, ಶಬಾಷ್, ಗುಡ್, ಬಹುತ್ ಬಢಿಯಾ, ಓಡು, ಗುಡ್, ಶಬಾಷ್, ಕಿಚ್, ಬಿಡಬೇಡ, ಕಿಚ್, ಗುಡ್, ಶಬಾಷ್, ಗುಡ್, ಶಬಾಷ್, ಗುಡ್, ದೌಡ್ಕೆ, ಗುಡ್, ಶಬಾಷ್, ಓಡು, ದೌಡ್ಕೆ, ಶಬಾಷ್, ಗುಡ್, ಕಿಚ್, ಗುಡ್, ಶಬಾಷ್, ಗುಡ್, ಶಬಾಷ್. ಗುಡ್, ಕಿಚ್, ಬಿಡಬೇಡ, ಶಬಾಷ್, ಗುಡ್, ದೌಡ್ಕೆ, ಗುಡ್, ಲಾಸ್ಟ್ ರೌಂಡ್, ಗುಡ್, ಕಿಚ್, ಲಾಸ್ಟ್ ರೌಂಡ್, ಸ್ಪೀಡು, ಗುಡ್, ಬಹುತ್ ಬಢಿಯಾ, ಗುಡ್, ಸ್ಪೀಡ್, ಕಿಚ್, ಶಬಾಷ್,
ಶಬಾಷ್ ಗುಡ್ ಗುಡ್ ದೌಡ್ಕೆ ಶಬಾಷ್ ಗುಡ್ ಗುಡ್ ಶಬಾಷ್ ಗುಡ್ ಶಬಾಷ್ ಕಿಚೋ ಶಬಾಷ್ ಗುಡ್ ಬಿಡಬೇಡ ಗುಡ್ ಶಬಾಷ್ ಗುಡ್ ಶಬಾಷ್ ಕಿಚೋ ಶಬಾಷ್ ಗುಡ್ ಶಬಾಷ್ ಗುಡ್ ಶಬಾಷ್ ಗುಡ್ ಕಿಚೋ ಶಬಾಷ್ 4ನೇ ರೌಂಡು ಫೈನಲ್ ಫಿನಿಶಿಂಗ್ ಇದೆ. ಗ್ರೂಪ್ 1 ಕೊಡ್ತಾ ಇದ್ದಾರೆ. ಸೊ ಗುಡ್ ಶಬಾಷ್ ಚೆನ್ನಾಗಿ ರನ್ನಿಂಗನ್ನು ನೋಡ್ಕೋಬೋದು. ಯಾವ ಥರ ಸ್ಟೆಪ್ಪನ್ನು ಗೆಲ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ಈ ಸರಿ ಮಂಗಳೂರು ಏರೋದಲ್ಲಿ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸ್ಟೇಡಿಯಂದಲ್ಲೇ ನಡೆಯುವಂಥ ಸ್ಥಳ ಇದೆ. ಈ ಸರಿ ಈ ರ್ಯಾಲಿಯನ್ನು ಇಲ್ಲೇ ನಮ್ಮ ಬಾಗಲಕೋಟದಲ್ಲಿ ಕಂಡಕ್ಟ್ ಆಗಬಹುದು. ಆದ ಕಾರಣಕ್ಕೋಸ್ಕರ ನೀವೇನಾದರೂ ಫಿಸಿಕಲ್ನಲ್ಲಿ ಮನೆಯಲ್ಲೇ ತಯಾರಿಯನ್ನು ಮಾಡ್ತಾಯಿದ್ರೆ, ಸೊ ಯಾವುದಾದ್ರೂ ಕೋಚಿಂಗ್ನಲ್ಲಿ ಕೂಡ ತಯಾರಿಯನ್ನು ಮಾಡ್ತಾಯಿದ್ರೆ ನಾವು ಪ್ರತಿ ನಿಮ್ಗೆ ಅಡ್ವಾನ್ಸ್ ಆಗಿ ನಾವು ಅನೌನ್ಸ್ಮೆಂಟನ್ನು ಮಾಡಿರ್ತೀವಿ. ಆ ಡೆಮೋ ರ್ಯಾಲಿಯನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿಸಿಂದ ನೋಡ್ಕೋಬೋದು. ಇಲ್ಲಿ ನಾವು ಯಾವ ಥರ ಕಂಡಕ್ಟನ್ನು ಪ್ರತಿಯೊಂದು ಫಿಸಿಕಲ್ ಬಂತು, ಅದೇ ಥರನಾಗಿ ಚೆಸ್ಟ್ ಬಂತು, ಹೈಟ್ ಬಂತು, ನೆಕ್ಸ್ಟ್ ಫುಲ್ಸ್ ಪ್ರತಿಯೊಂದು ಚೆಕಿಂಗನ್ನು ನಾವು ಮಾಡ್ತಾನೆ ಇರ್ತೀವಿ. ಟೋಟಲಿ ಬಂದುಬಿಟ್ಟು ಈ ಸರಿ ನಿಮ್ಮ ಅಗ್ನಿವೀರದಲ್ಲಿ 4 ಗ್ರೂಪ್ಗಳನ್ನು ಮಾಡ್ತಾರೆ. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಅಂತ ಹೇಳಿಸಿಂದ. ಆದ ಕಾರಣಕ್ಕೋಸ್ಕರ ನೀವು ಗ್ರೂಪ್ 3, 4 ಹೊಡೆದ್ರೆ ಏನೂ ಯೂಸ್ ಇರಲ್ಲ. ಆದ ಕಾರಣಕ್ಕೋಸ್ಕರ ಫಸ್ಟು ಮತ್ತು ಸೆಕೆಂಡ್ ಗ್ರೂಪನ್ನು ಹೊಡೆದ್ರೆ ಮಾತ್ರ ನಿಮ್ಗೊಂದು ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು ನಾವು ಫಿಸಿಕಲ್ ರನ್ನಿಂಗ್ ಪಾಸ್ ಆದ ನಂತರ ಗ್ರೂಪ್ 1, ಗ್ರೂಪ್ 2 ಸೇಮ್ ಟು ಸೇಮ್ ನಿಮ್ಗೆ ರ್ಯಾಲಿಯಲ್ಲಿ ಯಾವ ಥರ ಪ್ರೊಸೆಸನ್ನು ಕಂಡಕ್ಟನ್ನು ಮಾಡ್ತಾರಲ್ಲ ಅದೇ ಥರನಾಗಿ ನೀವು ಇಲ್ಲಿ ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಸರ್ ನಾನು ಬಹಳಷ್ಟು ಖುಷಿಪಟ್ಟರು ಎಲ್ಲರೂ ಕೂಡ. ನನ್ನ ಈ ರ್ಯಾಲಿಯನ್ನು ಅಟೆಂಡ್ ಮಾಡಿದೆ. ಸೊ ನನಗೆ ಸೇಮ್ ಟು ಸೇಮ್ ಇಂಡಿಯನ್ ಆರ್ಮಿ ರ್ಯಾಲಿಯನ್ನೇ ಅಟೆಂಡ್ ಮಾಡಿದಂಗೆ ಆಯಿತು. ಇಲ್ಲಿ ರ್ಯಾಲಿಯನ್ನು ನೋಡ್ಕೋಬೋದು. ಪ್ರತಿಯೊಬ್ಬರು ಕೂಡ ಇಲ್ಲಿ ಸೀಲ್ ಆಯಿತು, ಯಾವುದೇ ಗ್ರೂಪ್ 1, ಗ್ರೂಪ್ 2 ಆಯಿತು, ರಿಜಿಸ್ಟ್ರೇಷನ್ ಆಯಿತು, ಪ್ರತಿಯೊಂದು ಕೂಡ ನಾವು ಚೆಕಿಂಗನ್ನು ಮಾಡಿಬಿಟ್ಟು, ಯಾಕಂದರೆ ನೀವು ರ್ಯಾಲಿಗೆ ಅಟೆಂಡ್ ಆಗಬೇಕಾದ್ರೆ ಫಸ್ಟ್ಗೆ ಇಲ್ಲಿ ನೋಡ್ಕೋಬೋದು ನಾವು ಫುಲ್ಲಪ್ಸನ್ನು ಯಾವ ಥರ ಫುಲ್ಲಪ್ಸ್ ಆಯಿತು. ಕಂಪಲ್ಸರಿಯಾಗಿ 10 ಹೊಡಲೇಬೇಕಾಗುತ್ತೆ. ಎಷ್ಟು ನೀವು ಒಂದೊಂದನ್ನು ಕಡಿಮೆ ಮಾಡ್ಕೊಳ್ತಾ ಬಂದ್ರಪ್ಪ ಅಂತಂದರೆ ಅಲ್ಲಿ ಫೇಲ್ ಆಗುವಂಥ ಚಾನ್ಸಸ್ ಕೂಡ, ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ. ಓಕೆ, 10 ಕಂಪಲ್ಸರಿಯಾಗಿ ಹೊಡಿಲೇಬೇಕು. ನಾವು ಪ್ರತಿಯೊಂದು ಹುಡುಗನಿಗೂ ಕೂಡ ಕೇರ್ ತಗೊಂಡು ಪ್ರಾಕ್ಟೀಸನ್ನು ಮಾಡಿಸ್ತಾನೆ ಇರ್ತೀವಿ. ಆದ ಕಾರಣಕ್ಕೋಸ್ಕರ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಆಯಿತು, ನಿಮ್ಮ ಮನೆಯಲ್ಲಿ ಯಾರಾದರೂ ಅಗ್ನಿವೀರ ಅರ್ಜಿಗಳನ್ನ ಸಲ್ಲಿಸಿದ್ರಪ್ಪ ಅಂತಂದರೆ ಸೊ ನಾವು 1 ತಿಂಗಳಿಗಾಗಿಯೇ ನಿಮಗೆ ಕ್ರ್ಯಾಶ್ ಕೋರ್ಸ್ ಅಂತ ನಾವು ಮಾಡ್ತಾಯಿದ್ದೀವಿ. ನೀವು ಬಂದು ಅಡ್ಮಿಷನನ್ನು ಮಾಡ್ಕೊಳ್ಬೋದು. ಚೆನ್ನಾಗಿ ನಮ್ಮ ಹತ್ರ ಟೀಚಿಂಗ್ ಆಯಿತು, ಫಿಸಿಕಲಿ ಆಯಿತು, ಫುಡ್ಡು ಮತ್ತು ಹಾಸ್ಟೆಲ್ ಫೆಸಿಲಿಟಿ ಪುರುಷ ಮತ್ತು ಮಹಿಳೆಯರಿಗೆ ಕೂಡ ಇದೆ. ಇಲ್ಲಿ ನೋಡ್ಕೊಳ್ಬೋದು ಮಹಿಳೆಯರಿಗೆ ಕೂಡ ನಾವು ರನ್ನಿಂಗನ್ನು ಬಿಟ್ಟಿದ್ವಿ. ಇದು WMP ವುಮನ್ ಮಿಲಿಟರಿ ಪೊಲೀಸ್ ಅಂತ ಕೇಸಿಂದ ಇವರು ಕೂಡ ನಮ್ಮ ಹತ್ರ ಯಾವ ಥರ ರನ್ನಿಂಗನ್ನು ಓಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಆಯಿತು, ಪ್ರತಿಯೊಂದನ್ನು ಕೂಡ ಯಾಕಂದರೆ ಮಹಿಳೆಯರಿಗೆ ಕೂಡ ಸಪ್ರೇಟಾಗಿ ಫೆಸಿಲಿಟಿಯನ್ನು ಕೊಡ್ತಾ ಇದ್ದೀವಿ. ಸರ್ ಓಡೋ ಗುಡ್ ಓಡೋ ಸ್ಪೀಡ್ ಹಾಂ ಶಬಾಷ್ ಗುಡ್ ಓಡೋ ಓಡೋ ಸ್ಪೀಡ್ ಗುಡ್ ಶಬಾಷ್ ಓಡೋ ಸ್ಪೀಡು ನೆಕ್ಸ್ಟ್ ಅದೇ ಥರನಾಗಿ ಮಹಿಳೆಯರಿಗೆ ಲಾಂಗ್ ಜಂಪ್ ಕೂಡ ಇರ್ತದೆ. ಲಾಂಗ್ ಜಂಪ್ ಕೂಡ ನಮ್ಮ ಹತ್ರ ಇದೆ. ಲಾಂಗ್ ಜಂಪ್ ಕೂಡ ನಾವು ಪ್ರತಿ ವೀಕ್ಲಿ ಕೂಡ ಚೆಕಿಂಗ್. ಅದೇ ಥರನಾಗಿ ಚೆಸ್ಟ್ ಮೆಜರ್ಮೆಂಟನ್ನು ನೋಡ್ಕೊಳ್ರಿ. ಚೆಸ್ಟ್ ಮೆಜರ್ಮೆಂಟನ್ನು ನಿಮ್ಗೆ ಯಾವ ಥರ ರ್ಯಾಲಿಯಲ್ಲಿ ಹಿಡಿತಾ ಇದ್ದಾರಲ್ಲ, ಸೊ ನೀವು ಅನ್ಕೊಳ್ತಾ ಇದ್ದೀರಾ ಸೊ ಊರಲ್ಲಿ ಏನೋ ನನ್ನ ಚೆಸ್ಟ್ ನಾರ್ಮಲ್ ನೀವು ಚೆಸ್ಟನ್ನು ಚೆಕ್ ಮಾಡ್ಕೊಂಡಿರ್ತೀರ. ಹೈಟ್ ಬಂದ್ಬಿಟ್ಟು ಇಲ್ಲಿ ಪ್ರತಿಯೊಂದು ಕೂಡ ಹೈಟ್ ಇಂಡಿಯನ್ ಆರ್ಮಿಯಲ್ಲಿ ಯಾವ ಥರ ಚೆಕಿಂಗನ್ನು ಮಾಡ್ತಾರಲ್ಲ ಅದೇ ಥರನಾಗಿ ಚೆಕಿಂಗ್ ಕೂಡ ಮಾಡ್ತೇವೆ. ಮಹಿಳೆಯರಿಗೆ ಕೂಡ 162 ಸೆಂಟಿಮೀಟರ್ WMPಗೆ ಕೂಡ ಬೇಕಾಗುತ್ತೆ. ಅದೇ ಥರನಾಗಿ ಹೈಟ್ ಮೆಜರ್ಮೆಂಟ್ ಕೂಡ ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಚೆನ್ನಾಗಿ ನಿಮಗೆ ಪ್ರೊಸೆಸ್ ಯಾವುದೇ ಅಗ್ನಿವೀರದಲ್ಲಿ ನೀವು ಯಾವುದೇ ಒಂದು BSF ಆಗಿರಲಿ ಅಂದರೆ ನಿಮ್ಗೆ ಈ ಥರ ರ್ಯಾಲಿಗಳನ್ನು ಬಂದು ಅಟೆಂಡ್ ಮಾಡಿದ್ರಿಪ್ಪ ಅಂತಂದರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಸರ್ ನಾನು ಇಷ್ಟು ನಾರ್ಮಲಿಯಾಗಿ ಓಡ್ತಾ ಇದ್ದೆ. ಇಲ್ಲ ಅದೇ ಥರನಾಗಿ ನಾವು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳಿಕೆಸಿಂದ ಎಕ್ಸಾಮ್ ಕೂಡ ಕಂಡಕ್ಟನ್ನು ಮಾಡಿಸಿದ್ದೀವಿ. ಟೋಟಲಿ ಬಂದುಬಿಟ್ಟು 50 ಕ್ವಶನ್ಸ್ಗಳಿರ್ತಾವೆ, 100 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಮೀಡಿಯಮ್ದಲ್ಲಿ ಎಕ್ಸಾಮ್ ಬರೀತೀನಿ ಅನ್ನೋರಿಗೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕೂಡ ಕೊಟ್ಟಿದ್ವಿ. ಕನ್ನಡ ಮೀಡಿಯಮ್ ಎಕ್ಸಾಮನ್ನು ಬರಿತೀನಿ ಅನ್ನೋರಿಗೆ ಕನ್ನಡ ಮೀಡಿಯಮ್ದಲ್ಲೇ ಎಕ್ಸಾಮನ್ನು ಕೊಟ್ಟಿದ್ದೀವಿ. ಆದ ಕಾರಣಕ್ಕೋಸ್ಕರ ಯಾವತ್ತೂ ಈ ಥರದ ಎಕ್ಸಾಮ್ಗಳಾಯಿತು, ಫಿಸಿಕಲ್ಗಳಾಯಿತು ನಾವು ಯಾಕೆಂದರೆ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಲ್ಲೇ ಹೋಗಿಬಿಟ್ಟು ಸೊ ಈ ಥರ ಅಟೆಂಡನ್ನು ಆಗಿ ಎಷ್ಟೋ ಖುಷಿ ಯಾಕಪ್ಪ ಅಂದರೆ ಈ ರ್ಯಾಲಿಯನ್ನು ಅಟೆಂಡ್ ಮಾಡೋದ್ರಿಂದ ನಿಮ್ಗೆ 100ಕ್ಕೆ 100 ನಾಲೆಜ್ ಕೂಡ ಬರ್ತದೆ. ಎಕ್ಸಾಮ್ನಲ್ಲಿ ಯಾವ ಥರ ಕ್ವಶನ್ಸ್ಗಳಿರ್ತಾವೆ, ಎಕ್ಸಾಮನ್ನು ಯಾವ ಥರ ಕಂಡಕ್ಟ್ ಮಾಡ್ತಾರೆ,
ಯಾವುದೇ ಒಂದು ಇಲ್ಲಿ ನೋಡ್ಕೋಬೋದು HCI ಡಿಫೆನ್ಸ್ ಅಕಾಡೆಮಿ ನಮ್ಮದು ಕನ್ನಡದಲ್ಲೇ ಕ್ವಶನ್ ಪೇಪರನ್ನು ತೆಗೆದಿದ್ದೀವಿ. ಅದರ ಜೊತೆಗೆ ನಿಮಗೆ ಇಂಗ್ಲೀಷ್ನಲ್ಲಿ ಯಾರಾದರೂ ಬರಿತೀನಿ ಸರ್ ನಾನು ನೇವಿ ಏರ್ಫೋರ್ಸು ಯಾಕಂದರೆ ಇಂಗ್ಲೀಷ್ನಲ್ಲೇ ಇರ್ತದೆ ಸರ್, ನನಗೆ ಇಂಗ್ಲೀಷ್ನಲ್ಲೇ ಕ್ವಶನ್ ಪೇಪರ್ ಬೇಕನ್ನೋರಿಗೆ ಕೂಡ ನಾವು ಇಂಗ್ಲೀಷ್ನಲ್ಲೇ ಎಕ್ಸಾಮನ್ನು ಕಂಡಕ್ಟನ್ನು ಮಾಡ್ತೀವಿ. ಓಕೆ, ಪ್ರತಿಯೊಂದು ಅದೇ ಥರನಾಗಿ ನಮ್ಮ ಅಕಾಡೆಮಿಯಲ್ಲಿ ನಾವು ಯಾಕಂದರೆ ಡೆಮೋರಲ್ಲಿ ಇಟ್ಟಾಗ ಸಹಿತ ಮೆಡಿಕಲ್ ಚೆಕಿಂಗ್ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ಎಷ್ಟೋ ಜನಕ್ಕೆ ಮೆಡಿಕಲ್ ಗೊತ್ತಿರೋಲ್ಲ. ಎಕ್ಸಾಮು ಪಾಸ್ ಮಾಡ್ಕೋತೀರಿ, ಫಿಸಿಕಲ್ಲು ಪಾಸ್ ಮಾಡ್ಕೋತೀರಿ, ಮೆಡಿಕಲ್ದಲ್ಲಿ ಯಾವ ಪಾಯಿಂಟ್ ಇದೆ ಅಂತ ಹೇಳಿ ನಿಮಗೆ ಗೊತ್ತಿರೋದಿಲ್ಲ. ಆದ ಕಾರಣಕ್ಕೋಸ್ಕರ ನಾವು ಪ್ರತಿ ಡೆಮೋ ರ್ಯಾಲಿಯಲ್ಲಿ ಕೂಡ ಮೆಡಿಕಲ್ ಚೆಕಿಂಗನ್ನು ಮಾಡ್ತೀವಿ. ಓಕೆ, ನಿಮ್ಮ ಮೆಡಿಕಲ್ ಯಾಕಂದರೆ ನಿಮ್ಮ ಪಾಯಿಂಟ್ಸ್ಗಳೇ ನಿಮಗೆ ಗೊತ್ತಿರೋದಿಲ್ಲ, ಎಲ್ಲ ಪಾಸ್ ಆಗಿಬಿಟ್ಟು ಮೆಡಿಕಲ್ನಲ್ಲಿ ಫೇಲ್ ಆಗ್ತೀರಾ. ಸೊ ಇದೇ ಥರನಾಗಿ ಸ್ವೆಟ್ ಆಯಿತು, ನಾಕ್ನಿ ಆಯಿತು, ನೆಕ್ಸ್ಟ್ ಕ್ಯಾರಿ ಆ್ಯಂಗಲ್ಲ, ಪ್ರತಿ ಒಂದು ಫೈಂಟನ್ನು ನಾವು 6x6 ಕಲರ್ ಬ್ಲೈಂಡ್ನೆಸ್ಸು ಪ್ರತಿ ಒಂದನ್ನು ಕೂಡ ನಾವು ಚೆಕ್ ಮಾಡಿದ್ದೀವಿ. ಓಕೆ, ನೋಡ್ಕೋಬೋದು ನಮ್ಮ ಯಾವ ಥರ ಚೆಕಿಂಗ್ ಮಾಡ್ತಾಯಿದ್ದಾರೆ ನಮ್ಮ ಮೆಡಿಕಲ್ ಆಫೀಸರ್ಸು, ಪ್ರತಿಯೊಂದನ್ನು ಕೂಡ ನೀವು ಗಮನಿಸಬಹುದು. ಯಾಕಂದರೆ ಎಕ್ಸ್ಪೀರಿಯೆನ್ಸ್ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್. ಯಾವುದೇ ಒಂದು ನೀವು ರ್ಯಾಲಿಗೆ ಅಟೆಂಡ್ ಆಗ್ತಾ ಇದ್ದೀರಪ್ಪ ಅಂದರೆ ಆದ ಕಾರಣಕ್ಕೋಸ್ಕರ ನಿಮ್ಗೆ ಎಷ್ಟು ನಾಲೆಜ್ ಬರ್ತದೆಪ್ಪ ಅಂತಂದರೆ ರ್ಯಾಲಿ ಅಟೆಂಡ್ ಆಗೋದ್ರಿಂದ ಪ್ರತಿಯೊಂದು ನಾಲೆಜನ್ನು ನೀವು ಇಲ್ಲಿ ತೊಗೊಳ್ಬೋದು. ಯಾಕಂದರೆ ಅದೇ ನೆಕ್ಸ್ಟ್ ನೋಡ್ಕೋಬೋದು ಪ್ರತಿಯೊಂದು ಪಾಯಿಂಟನ್ನು ಚೆಕ್ ಮಾಡಿದ್ದೀವಿ. ಇದು ನೋಡ್ಕೋಬೋದು ಬ್ಯಾಲೆನ್ಸಿಂಗ್ ಅಂದರೆ ಗೊತ್ತಿರ್ಬೋದು ನಿಮ್ಗೆ. ಈ ಬ್ಯಾಲೆನ್ಸ್ನಲ್ಲಿ ಪ್ರತಿ ರ್ಯಾಲಿಯಲ್ಲಿ ಕೂಡ ಫೇಲ್ ಮಾಡ್ತಾರೆ. ಇದೇನಾದರೂ ನೀವು ಫೇಲ್ ಆದ್ರಪ್ಪ ಅಂದರೆ ಸೊ ನಿಮ್ಮದು ಮೆಡಿಕಲ್ನಲ್ಲಿ ಪಾಸ್ ಆಗುವಂಥ ಚಾನ್ಸಸ್ ಭಾಳಷ್ಟು ಕಡಿಮೆ ಇರ್ತದೆ. ಆದ ಕಾರಣಕ್ಕೋಸ್ಕರ ಪ್ರತಿಯೊಂದು ಈ ಪಾಯಿಂಟ್ಗಳನ್ನು ಯಾವತ್ತೂ ಕರೆಕ್ಟಾಗಿ ಚೆಕಿಂಗನ್ನು ಮಾಡಿಕೊಡ್ರಿ. ಈ ಥರ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಈ ಥರ ಪ್ರಾಕ್ಟೀಸನ್ನು ಮಾಡ್ಬೋದು. ಯಾಕೆಂದರೆ ಹೆಡ್ಡನ್ನು ಅಲ್ಲಾಡಿಸಿದ್ರಪ್ಪ ಆ ಕಡೆ ಈ ಕಡೆ ಅಲ್ಲಾಡಿಸಿದೆ ಅಂದರೆ ಫೇಲ್ ಮಾಡುವಂಥ ಚಾನ್ಸಸ್ ಕೂಡ ಇರ್ತದೆ. ಇಲ್ಲಿ ಚೆಕಿಂಗ್ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಹೇಳಿ ಒಂದು ಸಾರಿ ನೋಡ್ಕೊಡ್ರಿ. ನಿಮ್ಮ ಫ್ರೆಂಡ್ಸ್ನಾದರೂ ಕೂಡ ಈ ಥರ ಚೆಕಿಂಗನ್ನು ಮಾಡ್ಕೊಳ್ಳಿ. ಅದೇ ಥರನಾಗಿ ಆರ್ಮಿದಲ್ಲಿ ಗೊತ್ತಿರ್ಬೋದು ನಿಮಗೆ 6x6 ಇಲ್ಲಿ ನೋಡ್ಕೊಳ್ರಿ ರೈಟ್ ಸೈಡ್ಗಿಂತ ಅಲ್ಲಿಗೆ ನಾವೇನು 6x6 ಓದಿಸ್ತಾ ಇದ್ದೀವಲ್ಲ ಇದು 6x6 ಇದು ಕೂಡ ಪಾಯಿಂಟ್ ಇಂಪಾರ್ಟೆಂಟೇ. ಇಲ್ಲಿ ಕಲರ್ ಬ್ಯಾಂಡ್ಸ್ನು ಕೂಡ ನೀವು ಯಾವುದೇ ಒಂದಿಷ್ಟು ಜನಕ್ಕೆ ಕಾಣ್ತಿರೋದಿಲ್ಲ, ಅದು ಪರ್ಮನೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ಕೂಡ ನೀವು ಬಂದಿರಪ್ಪ ಅಂತಂದರೆ ನಿಮಗೆ ಪ್ರತಿಯೊಂದು ಟೆಸ್ಟ್ ಕೂಡ ಗೊತ್ತಾಗುತ್ತೆ. ಎಲ್ಲ ಮುಗಿದ ಮೇಲೆ ಫಿಸಿಕಲ್ ಆಯಿತು, ಮೆಡಿಕಲ್ ಆಯಿತು, ಎಕ್ಸಾಮ್ ಆಯಿತು. ಸೊ ನಾವು ಫಂಕ್ಷನ್ ಕೂಡ ಫೈನಲ್ ವಿಜೇತರಾಗಿರ್ತಕ್ಕಂಥವ್ರಿಗೆ ಮೆಡಲ್ ಕೂಡ ಕೊಡ್ತಾ ಇದ್ದೀವಿ. ಓಕೆ, ಫಸ್ಟು ಸೆಕೆಂಡು ಥರ್ಡು ಅದೇ ಥರನಾಗಿ ರಿಟರ್ನ್ ಎಕ್ಸಾಮ್ನಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಆಗಿರ್ತಕ್ಕಂಥವ್ರಿಗೆ ವಿಜೇತರಾಗಿರ್ತಕ್ಕಂಥವ್ರಿಗೆ ಮೆಡಲ್ ಕೂಡ ಪ್ರೊಡ್ಯೂಸನ್ನು ಮಾಡ್ತಾಯಿದ್ದೀವಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಖುಷಿಯಿಂದ ಎಲ್ಲರೂ ಕೂಡ ಎಫರ್ಟನ್ನು ಹಾಕಿದ್ರಿ. ಇದೇ ಥರವಾಗಿ ನೆಕ್ಸ್ಟ್ ರ್ಯಾಲಿಯನ್ನು ನಾವು ಅನೌನ್ಸ್ಮೆಂಟನ್ನು ಮಾಡ್ತೀವಿ. ಅನೌನ್ಸ್ಮೆಂಟ್ ಮಾಡಿದ ತಕ್ಷಣವೇ ಬಂದು ನೀವು ರ್ಯಾಲಿಗೆ ಅಟೆಂಡನ್ನು ಆಗ್ಬೋದು.
ಅನ್ಕೊಂಡಿರಲಿಲ್ಲ ನಿಮ್ಮೂರಾಗಿಂತ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ. ಭಾಳಷ್ಟು ಎಲ್ಲರೂ ಕೂಡ ಚೆನ್ನಾಗಿ ಚೆಕ್ ಮಾಡಿದ್ದಾರೆ, ಸ್ಕೋರ್ನ ಚೆಕ್ ಮಾಡಿದೆ ನಾನು. ಫಿಸಿಕಲಲ್ಲಿ ಕೂಡ ಅಷ್ಟು ಮಳೆ ಆದರೂ ಅಲ್ಲಿ ನೋಡ್ಬೋದು, ಹೊಡಿದವ್ರಿಗೆ ಗೊತ್ತಾ ಎಷ್ಟು ಕಾಲ ಹಿಡಿದಿತ್ತು ಅಂತ ಹೇಳಿ ಸರ್. ಈ ಗ್ರೌಂಡ್ನಾಗ ಯಾರು ರನ್ನಿಂಗ್ ಹೊಡಿದಿಲ್ಲ 100% ನೀವೇನಲ್ಲಿ 4 ಫುಟ್ ಹೊಡೆದವರು ಕೂಡ ಸೆಕೆಂಡ್ ಫುಟ್ ಹೊಡೆಯುವಂಥ ಚಾನ್ಸ್ ಐತೆ. ಸಿಂಥೆಟಿಕ್ ವೇರಿಯಂಟ್ ಕೊಟ್ಟರಪ್ಪ ಅಂತಂದ್ರೆ 100% ಹೊಡಿದ್ರು ಅಷ್ಟು ಕೂಡ ಅಂತ. ಯಾಕಂದ್ರೆ ಅಲ್ಲಿ ಕ್ಲಾಸಿಗೆ 100 ಮೀಟರ್ ಪೂರ್ತಿ ಮಣ್ಣಿತ್ತು, ಇದು ರೋಜಲ್ಲಿ ಗೊತ್ತಾ, ಅಲ್ಲಿ ಟೈಮಿಗೆ ಅರ್ಧ ದೂರ ಆಗಲಿಲ್ಲ. ಇನ್ನು ನೋಡಿದ್ರೆ ಎಲ್ಲರೂ ಕೂಡ ಹೊಡಿದೆ. ಯಾರೆಲ್ಲ ರೋಡ್ನಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕಿಲ್ಲ, ಸೊ ಆರಾಮ್ಸೆ ಇಂಥ ಗ್ರೌಂಡ್ ಆ್ಯಕ್ಚುಲಿ ನಮ್ದು ಈ ಸರಿ ಮಂಗಳೂರು ಯಾವ್ದವರು ನಮ್ಮ ಬಾಗಲಕೋಟೆ ಗ್ರೌಂಡ್ ಬರುವಂಥ ಸಾಧ್ಯತೆ ಇದೆ. ಯಾಕಂದ್ರೆ ಆದಷ್ಟು ಮಣ್ಣಿನ ಗ್ರೌಂಡ್ನಾಗ ಪ್ರಾಕ್ಟೀಸ್ ಮಾಡಿದ್ವಿ. ಸಿಂಥೆಟಿಕ್ ಗ್ರೌಂಡಿಗೆ ಏನಾದ್ರು ಪ್ರಾಕ್ಟೀಸ್ ಮಾಡಿ ಅಕಸ್ಮಾತ್ ನಮ್ಮ ಬಾಗಲಕೋಟೆ ಕೊಟ್ಟರಪ್ಪ ಅಂತ ಹೇಳ್ತಾರೆ 100% ರ್ಯಾಂಕ್ ಪಾಸ್ ಆಗಲ್ಲ. ಅಲ್ಲಿ ಜಸ್ಟ್ ನೀವು 5:30 ಕೊಟ್ಟಮ್ಮ, ಇಲ್ಲಿ 5:45 ಹೊಡ್ಯಾಕ ಚಾನ್ಸೇ ಇಲ್ಲ. ಏನಾಗ್ತದೆ ಇಲ್ಲ 5:45 ಯಾಕೆ ಕೊಟ್ಟಿರ್ತೀವಿ ನಮ್ಮ ಗ್ರೌಂಡ್ನಾಗ 100% ನೀವು ಅಲ್ಲಿ 5 ವರ್ಷ KPTCಯಲ್ಲಿ ಕೂಡ ಫಿಸಿಕಲ್ ಕೊಟ್ಟಿದ್ವಿ. ಅವ್ರಿಗೆ ನಮ್ಮ ಗ್ರೌಂಡ್ನಾಗ ಕೊಟ್ಟಿಗೆ ಅಂದ್ರೆ ಸಿಂಥೆಟಿಕ್ 15-20 ಸೆಕೆಂಡ್ ಕವರ್ ಮಾಡಿದ್ದಾರೆ. ಆದ ಕಾರಣಕ್ಕೋಸ್ಕರ ಎಲ್ಲರೂ ಚೆನ್ನಾಗಿ ಟ್ರೈ ಮಾಡಿದ್ರೆ. ಇನ್ನು ಯಾವಾಗಿತ್ತು ಆ್ಯಕ್ಚುಲ್ ಎಕ್ಸಾಮ್? ಜೂನ್ 2nd ವೀಕ್ನೇ ಎಕ್ಸಾಮ್ ಐತೆ. WMP ಮುಂದೆ ಕೂಡ ಅವಾಗ ಎಕ್ಸಾಮ್. ಆದ ಕಾರಣಕ್ಕೋಸ್ಕರ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ಇನ್ನು ಕೇವಲ 1 ತಿಂಗಳು ಎಲ್ಲ ಮುಗಿದ ಮೇಲೆ ನಮ್ಮ ಅಗ್ನಿವೀರರಿಗೆ ಭಾಳಷ್ಟು ಹೊಟ್ಟೆ ಹಸಿತಾ ಇತ್ತು. ಆದ ಕಾರಣಕ್ಕೋಸ್ಕರ ನಾವು ಅವರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ. ನಮ್ಮ ಅಕಾಡೆಮಿಯಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಊಟವನ್ನು ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಕೂಡ ಚೆನ್ನಾಗಿ ಅವರವರ ಸ್ಕೋರ್ ರಿಸಲ್ಟನ್ನು ಅವರವ್ರ ಕೈಯಲ್ಲಿ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.